Okay, number 4, impurity. ಸರಿ, ನಾಲ್ಕನೆಯದು ಅಶುದ್ಧತೆ. Impurity is another thing that we must remove completely from our life. ಅಶುದ್ಧತೆಯು ಮತ್ತೊಂದು ಸಂಗತಿ, ಅದನ್ನ ನಮ್ಮ ಜೀವಿತದಿಂದ ಸಂಪೂರ್ಣವಾಗಿ ತೆಗೆದುಹಾಕಬೇಕು. Don't sweep things under the carpet, they say. ಜಮಖಾನದ ಕೆಳಗಡೆ ಕಸವನ್ನ ಹೊಡಿಬೇಡ್ರಿ ಅಂತ ಹೇಳ್ತಾರಲ್ವಾ. You know how maid servants, if there are rooms with carpets, sweep everything under the carpet. ನಿಮಗೆ ಗೊತ್ತಿದೆ ಅಲ್ವಾ, ಮನೆಯಲ್ಲಿ ಕೆಲಸಕ್ಕೆ ಬರುವಂತವರು ಈ ಒಂದು ಕಾರ್ಪೆಟ್ ಅಂದ್ರೆ ಜಮಖಾನದ ಕೆಳಗಡೆ ಕಸವನ್ನ ಹೊಡಿತಾರೆ. And months later when you lift up the carpet, you see massive amount of dust. ಕೆಲವು ತಿಂಗಳ ನಂತರ ಆ ಒಂದು ಕಾರ್ಪೆಟ್ ಅನ್ನ ಎತ್ತಿದಾಗ ಬಹಳಷ್ಟು ಕಸ ತುಂಬಿಕೊಂಡಿರತ್ತಲ್ಲಿ. Don't do that in your heart. ನಿಮ್ಮ ಹೃದಯದಲ್ಲಿ ಆ ರೀತಿಯಾಗಿ ಮಾಡಕ್ ಹೋಗ್ಬೇಡ್ರಿ. Get rid of it. Any slightest form of impurity, ನಿಮ್ಮ ಹೃದಯದಲ್ಲಿ ಅಶುದ್ಧತೆಯ ಸಣ್ಣ ವಿಧ ಕಂಡು ಬಂದರೂ ಕೂಡ ಅದರಿಂದ ಹೊರಗೆ ಬರ್ರಿ. if there was a lustful look, call it adultery. ಅದು ಮೋಹವುಳ್ಳಂತ ನೋಟ ಇರಬಹುದು, ಅದನ್ನ ಕರೀರಿ ವ್ಯಭಿಚಾರ ಎಂಬುದಾಗಿ. Lord, I committed adultery there. ಕರ್ತರೆ, ನಾನು ಅಲ್ಲಿ ವ್ಯಭಿಚಾರವನ್ನ ಮಾಡಿದೆ ಎಂಬುದಾಗಿ ಹೇಳ್ರಿ. Don't say, oh Lord, I was just admiring one of your creations. ಕರ್ತರೆ, ನಾನು ನಿನ್ನ ಸೃಷ್ಟಿಯನ್ನ ಹಾಗೆ ಆನಂದಿಸ್ತಿದ್ದೆ, ಮೆಚ್ಚಿಕೊಳ್ತಿದ್ದೆ ಅಂತ ಹೇಳ್ಬೇಡ್ರಿ. What do you mean admiring one of his creations? Call it adultery. ಏನದು ದೇವರ ಸೃಷ್ಟಿಯನ್ನ ಆನಂದಿಸುವಂತದ್ದು ಅಥವಾ ಮೆಚ್ಚುವಂತದ್ದು ಅಂದ್ರೆ? ವ್ಯಭಿಚಾರ ಅಂತ ಕರೀರಿ ಅದನ್ನ. Otherwise you'll keep on admiring and you'll start admiring more of God's creations. ಇಲ್ಲವಾದಲ್ಲಿ ನೀವು ಅದನ್ನ ಆನಂದಿಸುತ್ತಾ ಅಥವಾ ಹೊಗಳಿಕೊಳ್ಳುತ್ತಾ ಹೋದ್ರೆ ದೇವರ ಇನ್ನೂ ಹೆಚ್ಚಿನ ಸೃಷ್ಟಿಗಳನ್ನ ಅದೇ ರೀತಿ ಮಾಡ್ತಾ ಹೋಗ್ತೀರಿ ನೀವು. And you'll run into a lot of problems then. ಆಗ ನೀವು ಅನೇಕ ಸಮಸ್ಯೆಗಳಲ್ಲಿ ಸಿಕ್ಕಿ ಬಿದ್ದು ಬಿಡ್ತೀರಿ. Call it adultery. ಅದನ್ನ ವ್ಯಭಿಚಾರ ಎಂಬುದಾಗಿ ಕರೀರಿ. Call it by the wicked name it is. ಅದನ್ನ ಕೆಟ್ಟ ಹೆಸರಿನಿಂದ ಕರೀರಿ. If it's cheating, call it cheating. ಅದು ವಂಚನೆಯಾಗಿದ್ರೆ ಅದನ್ನ ವಂಚನೆ ಅಂತಾನೆ ಕರೀರಿ. If it's anger, call it anger. Don't try to justify it. ಅದು ಕೋಪ ಆಗಿದ್ರೆ ಅದನ್ನ ಕೋಪ ಅಂತಾನೆ ಕರೀರಿ. ಅದನ್ನ ಸುಮ್ಮನೆ ಸಮರ್ಥಿಸಿಕೊಳ್ಳೋ ಪ್ರಯತ್ನ ಮಾಡಬೇಡ್ರಿ. If it concerns you, it's always anger. The only anger that is justified is where it concerns the purity of God's house. ಅದು ನಿಮಗೆ ಸಂಬಂಧಪಟ್ಟಿದ್ರೆ ಅದು ಕೋಪ ಅಂತಾನೆ ಆಗತ್ತೆ. ಒಂದೇ ಕೋಪ ಅದು ಸಮರ್ಥಿಸಿಕೊಳ್ಳುವಂಥದ್ದು ಯಾವುದಪ್ಪ ಅಂದ್ರೆ ಅದು ದೇವರ ಮನೆಯ ಅಂದ್ರೆ ದೇವರ ಆಲಯದ ಶುದ್ಧತೆಗಾಗಿ ಇರುವಂತದ್ದಾಗಿದೆ ಅಷ್ಟೇ. Like Jesus was angry when people made God's house impure. ಜನರು ಯಾವಾಗ ದೇವರ ಮನೆಯನ್ನ ಅಶುದ್ಧ ಮಾಡ್ಕೊಂಡಿದ್ರಲ್ಲ, ಆಗ ಯೇಸು ಸ್ವಾಮಿ ಕೋಪ ಮಾಡ್ಕೊಂಡಿದ್ರು. ಆ ರೀತಿಯಾಗದು. But otherwise he was never angry concerning himself. You could spit on him, call him a devil. He never got angry. ಇಲ್ಲವಾದಲ್ಲಿ ಆತನಿಗೆ ಸಂಬಂಧಪಟ್ಟದ್ದು ಯಾವುದಕ್ಕೆ ಆಗಲಿ, ಆತನ ಮೇಲೆ ಉಗುಳುವಂಥದ್ದಾಗ್ಬೋದು ಅಥವಾ ಆತನನ್ನು ದೆವ್ವ ಅಂತ ಕರೆದದ್ದಾಗ್ಬೋದು, ಯಾವುದಕ್ಕೂ ಕೂಡ ಕೋಪವನ್ನ ಮಾಡಿಕೊಳ್ಳಿಲ್ಲ ಯೇಸು. But the Bible says we must be angry when it concerns God's house, but we shouldn't sin. ಆದರೆ ಸತ್ಯವೇದವು ಹೇಳುತ್ತದೆ, ಕೋಪ ಮಾಡಿಕೊಳ್ಳಿರಿ ಯಾವಾಗ ಅಂದ್ರೆ ಅದು ದೇವರ ಮನೆಗೆ ಸಂಬಂಧಪಟ್ಟದ್ದು ಮಾತ್ರ, ಅದು ಪಾಪ ಮಾಡಿದ ಹಾಗಲ್ಲ. But otherwise every type of impurity we must hate. ಇಲ್ಲವಾದಲ್ಲಿ ಎಲ್ಲಾ ರೀತಿಯ ಒಂದು ಅಶುದ್ಧತ್ವವನ್ನ ನಾವು ದ್ವೇಷ ಮಾಡಬೇಕು ಅಥವಾ ಹಗೆತನ ಮಾಡಬೇಕು. Just like people who like to have everything spick and span in their house. ಅದು ಯಾವ ತರಪ್ಪ ಅಂದ್ರೆ ಜನರು ತಮ್ಮ ಮನೆಗಳಲ್ಲಿ ಶುಚಿತ್ವವನ್ನ ಬಹಳ ಶುದ್ಧತ್ವವನ್ನ ಕಾಪಾಡ್ಕೊಳ್ತಾರಲ್ಲ, ಸ್ವಚ್ಛವಾಗಿ ಇಟ್ಕೊಳ್ತಾರಲ್ಲ. People who are keen about mopping the floor and sweeping the dust. Boy, how we need to do that in our heart. ಜನರು ಯಾವಾಗಲೂ ತಮ್ಮ ಮನೆಗಳಲ್ಲಿ ನೆಲಗುಡಿಸುವಂಥದ್ದು, ಕಸ ತೆಗೆದು ಹಾಕುವಂಥದ್ದು, ಈ ವಿಚಾರದಲ್ಲಿ ಬಹಳ ಆಸಕ್ತಿ ಹೊಂದಿರ್ತಾರಲ್ವಾ. ಹಾಗಾದ್ರೆ ನಮ್ಮ ಹೃದಯದಲ್ಲಿ ಅದನ್ನ ಹೇಗ್ ಮಾಡಬೇಕು? To keep everything spick and span. ಪ್ರತಿಯೊಂದನ್ನು ಕೂಡ ಬಹಳ ಶುಚಿಯಾಗಿ ಮತ್ತು ಸ್ವಚ್ಛವಾಗಿ ಇಟ್ಕೋಬೇಕು. In our heart to hate impurity of every form, the slightest impurity. ನಮ್ಮ ಹೃದಯದಲ್ಲಿರುವಂತ ಅಶುದ್ಧತೆಯ ಸಣ್ಣ ಕಣವನ್ನು ಕೂಡ ನಾವು ದ್ವೇಷ ಮಾಡಬೇಕು. If you see a picture or a report, Lord, I don't want to read that. ನೀವು ಯಾವುದಾದ್ರೂ ಒಂದು ಚಿತ್ರವನ್ನ ಅಥವಾ ವರದಿಯ ಪತ್ರವನ್ನ ಆ ರೀತಿಯಾಗಿ ನೀವು ನೋಡುವಾಗ ನೀವು ಹೇಳಬೇಕು, ಕರ್ತರೆ, ನಾನು ಅದನ್ನ ನೋಡೋದಿಲ್ಲ ಅಥವಾ ಓದೋದಿಲ್ಲ ಎಂಬುದಾಗಿ. Because it'll pollute me a little bit. ಯಾಕಂದ್ರೆ ಅದು ನನ್ನನ್ನು ಸ್ವಲ್ಪವಾಗಿ ಮಾಲಿನ್ಯಗೊಳಿಸಲು ಪ್ರಾರಂಭವಾಗುತ್ತದೆ. You know the type of newspaper reports which are unnecessary for you to read. ನಿಮಗೆ ಗೊತ್ತಿದೆ ವಾರ್ತಾಪತ್ರಿಕೆಯಲ್ಲಿ ಯಾವುದು ಅನವಶ್ಯಕ ವಿಚಾರಗಳು ಓದುವಂತದ್ದು ಇರುತ್ತವೆ ಅಂತ. I mean, some things you need to read to know what's happening in the world, but ಲೋಕದಲ್ಲಿ ಏನಾಗ್ತಾ ಇದೆ ಸುತ್ತಮುತ್ತ ಅಂತ ಏನಾದ್ರೂ ಒಂದು ಓದೋದು ತಪ್ಪಿಲ್ಲ. ಆದ್ರೆ there's a verse which says the knowledge of evil is not wisdom. ವಚನ ಒಂದು ಈ ರೀತಿಯಾಗಿ ಹೇಳುತ್ತೆ,
ಕೆಟ್ಟದ್ದರ ತಿಳುವಳಿಕೆಯು ಜ್ಞಾನವಲ್ಲ ಅಂತ. The knowledge of evil is not wisdom. Please remember that. ಕೆಟ್ಟದ್ದರ ಬಗ್ಗೆ ಇರುವಂತ ತಿಳುವಳಿಕೆಯು ಜ್ಞಾನವಲ್ಲ. ಇದನ್ನ ದಯಮಾಡಿ ನೆನಪಿಡ್ರಿ. Don't think that the devil says, you got to know what's going on in the world. And so you better read up that, otherwise you won't know what's going on in the world. The knowledge of evil is not wisdom. It's foolishness. ಸೈತಾನನು ನಿಮಗೆ ಆಲೋಚನೆ ಹಾಕ್ತಾನೆ, ಸುತ್ತಮುತ್ತ ಲೋಕದಲ್ಲಿ ಏನಾಗ್ತಾ ಇದೆ ಅದನ್ನ ನೀನು ಓದೋದು ಉತ್ತಮ, ಅದನ್ನ ತಿಳ್ಕೊ ಅಂತ. ನೆನ್ಪಿಡ್ರಿ, ಕೆಟ್ಟದ್ದರ ಬಗ್ಗೆ ಇರುವ ತಿಳುವಳಿಕೆಯು ಜ್ಞಾನವಲ್ಲ, ಅದು ಮೂಢತನವಾಗಿದೆ ಅಥವಾ ಮೂರ್ಖತನವಾಗಿದೆ ಎಂಬುದು. I don't need to know all the stupid things that evil people do in the world. ಲೋಕದಲ್ಲಿ ಕೆಟ್ಟ ಜನರು ಮಾಡುವಂತ ಅನೇಕ ಮೂರ್ಖತನದ ಸಂಗತಿಗಳನ್ನ ನಾನು ಓದಲು ಇಷ್ಟಪಡೋದಿಲ್ಲ. I know that godless people do millions of evil things. Why do I need to find out all those details, what they do? Let them do what they like. ನನಗೆ ಗೊತ್ತಿದೆ, ದೈವಿಕತೆ ಇಲ್ಲದಂತ ಜನರು ಇಡೀ ಲೋಕದಲ್ಲಿ ಬಹಳ ಕೆಟ್ಟ ವಿಚಾರಗಳನ್ನ ಮಾಡ್ತಾರೆ. ಅದರ ಮಾಹಿತಿ ಕಟ್ಕೊಂಡು ನಾನೇನ್ ಮಾಡ್ಲಿ? ಅವ್ರಿಗೆ ಬೇಕಾದನ್ನು ಮಾಡ್ಕೊಳ್ಳಿ ಅವರು. So don't let the devil convince you to make yourself slightly impure in your mind. ಹಾಗಾಗಿ ಸೈತಾನನು ನಿಮ್ಮನ್ನು ಒಪ್ಪಿಸಿ ನಿಮ್ಮ ಮನಸ್ಸನ್ನ ಅಂದ್ರೆ ಹೃದಯವನ್ನ ಮಾಲಿನ್ಯಗೊಳಿಸಲು ಬಿಡಬೇಡ್ರಿ. I just want to tell you this. ನಾನು ನಿಮಗೆ ಇದನ್ನು ಹೇಳಕ್ ಇಷ್ಟಪಡ್ತೇನೆ. You know, once you allow a certain impurity to come into your mind, ಒಂದು ಬಾರಿ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಅಶುದ್ಧತ್ವವು ಬರಲು ನೀವು ಅನುಮತಿಸುವಾಗ it's there for the rest of your life. ಅದು ನಿಮ್ಮ ಜೀವಿತ ಪೂರ್ತಿ ಉಳಿದುಕೊಂಡು ಬಿಡುತ್ತದೆ. God can forgive you, but he'll never remove it from your mind. It's a law. ದೇವರು ಅದನ್ನ ಕ್ಷಮಿಸ್ತಾರೆ, ಆದರೆ ನಿಮ್ಮ ಹೃದಯದಿಂದ ಅದನ್ನ ದೇವರು ತೆಗೆದುಹಾಕೋದಿಲ್ಲ. ಅದು ಒಂದು ನಿಯಮ. If you put impurity into your mind, it'll be there 50 years later. You'll be able to recollect it. ನಿಮ್ಮ ಮನಸ್ಸಿನಲ್ಲಿ ಅಶುದ್ಧತ್ವವನ್ನ ನೀವು ಹಾಕುವಾಗ 58 ವರ್ಷದ ನಂತರ ಕೂಡ ಅದರ ಬಗ್ಗೆ ಯೋಚಿಸುವುದನ್ನ, ಕಲೆ ಹಾಕುವುದನ್ನ ನೀವು ಮಾಡ್ತಾ ಇರ್ತೀರಿ. You say, why doesn't God remove it from our memory? ನೀವು ಹೇಳ್ಬೋದು, ಯಾಕೆ ದೇವರು ನನ್ನ ಒಂದು ಜ್ಞಾಪಕದ ಶಕ್ತಿಯಿಂದ ಅದನ್ನ ತೆಗೆದುಹಾಕೋದಿಲ್ಲ ಅಂತ. He does not remove it from your memory because that's the way he tells you to be careful in future. ಆತನು ಅದನ್ನ ನಿಮ್ಮ ಜ್ಞಾಪಕದ ಶಕ್ತಿಯಿಂದ ತೆಗೆದು ಹಾಕುವುದಿಲ್ಲ. ಅದು ಯಾಕಪ್ಪ ಅಂದ್ರೆ ಭವಿಷ್ಯದಲ್ಲಿ ಈ ತರ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ಇರು ಅನ್ನುವಂತ ವಿಷಯಕ್ಕಾಗಿ. If every time you confessed a sin, God removed it from your memory, you'd become very careless with sin. ಪ್ರತಿ ಬಾರಿ ನೀವು ಪಾಪವನ್ನ ಅರಿಕೆ ಮಾಡಿದಾಗ ದೇವರು ನಿಮ್ಮ ಮನಸ್ಸಿನಿಂದ ಅದನ್ನ ತೆಗೆದು ಹಾಕಿದ್ರೆ ನೀವು ಪಾಪದ ವಿಷಯವಾಗಿ ಬಹಳ ಅಜಾಗರೂಕತೆಯಿಂದ ಇರ್ತಿದ್ರಿ. But when he doesn't remove it from your memory, you say, boy, I'm going to keep on accumulating garbage like this? ಆತನು ಜ್ಞಾಪಕದ ಶಕ್ತಿಯಿಂದ ಅದನ್ನ ತೆಗೆದು ಹಾಕಲಿಲ್ಲ ನಿಮ್ಮಲ್ಲಿ ಅಂದ್ರೆ ಅದರರ್ಥ ನೀವು ಯೋಚನೆ ಮಾಡಬೇಕು, ನಾನು ಪ್ರತಿ ಬಾರಿ ನನ್ನ ಮನಸ್ಸಿನಲ್ಲಿ ಈ ರೀತಿ ಕಸವನ್ನ ಶೇಖರಣೆ ಮಾಡಿಟ್ಕೋಬೇಕಾ ಅಂತ. All of you who have sat watching internet pornography, and there's a lot of it nowadays, even believers sit watching it. ನೀವೆಲ್ಲ ಯಾರ್ಯಾರು ಕೂತ್ಕೊಂಡು ಇಂಟರ್ನೆಟ್ನಲ್ಲಿ ಅಥವಾ ಟಿವಿಯಲ್ಲಿ ಹೊಲಸು ಅಂದ್ರೆ ಲೈಂಗಿಕತೆಯ ವಿಷಯಗಳನ್ನ ನೀವು ನೋಡುವಾಗ ಇಂದು ಅನೇಕ ವಿಶ್ವಾಸಿಗಳು ಅದೇ ರೀತಿ ಮಾಡ್ತಾ ಇದ್ದಾರೆ. I'll tell you this, 50 years from now those images will be in your mind. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ಇವತ್ತಿನಿಂದ 50 ವರ್ಷದವರೆಗೂ ಮತ್ತು ನಂತರನೂ ಕೂಡ ಆ ಒಂದು ಚಿತ್ರಗಳು ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿರ್ತವೆ. You can keep on watching it if you like. The more you add into your mind, you will never get rid of it in your lifetime. ನಿಮಗೆ ಬೇಕಾದನ್ನು ನೋಡ್ಕೊಂಡು ಕೂತ್ಕೊಳ್ರಿ. ನೀವು ಅದನ್ನ ಹೆಚ್ಚು ಹೆಚ್ಚಾಗಿ ನೋಡ್ಕೊಂಡು ಕೂಡುವಾಗ ನಿಮ್ಮ ಮನಸ್ಸಿನಲ್ಲಿ ಅದನ್ನ ಶೇಖರಿಸಿ ಇಟ್ಟುಕೊಳ್ತಾ ಹೋಗ್ತಿರ್ತೀರಿ. ಅದರಿಂದ ಹೊರಗೆ ಬರಕ್ ಆಗೋದಿಲ್ಲ ನಿಮ್ಮ ಕೈಲಿ ಆಗ. And I tell you, it's easy to battle it if you just refuse to click there. ನೀವು ಆ ಒಂದು ವಿಷಯವನ್ನ ನೋಡಲು ನಿರಾಕರಿಸುವಾಗ ಇದು ಬಹಳ ಸುಲಭ ಆ ವಿಷಯದ ಬಗ್ಗೆ ನೀವು ಹೋರಾಟ ಮಾಡುವಂತದ್ದು. I don't want to click there. It's easy. It's under the control of your hand. See, I'm not going to click there. ನಿಮ್ಮ ಕೈ ಕೆಳಗೆ ಎಲ್ಲವೂ ನಿಯಂತ್ರಣ ಇರುತ್ತದೆ, ನಾನು ಕ್ಲಿಕ್ ಮಾಡಿ ಅದನ್ನ ನೋಡೋದಿಲ್ಲ ಅಂತ ಹೇಳುವಂತದ್ದು. Cut off your right hand. ನಿಮ್ಮ ಬಲಗೈಯನ್ನ ಕತ್ತರಿಸಿ ಬಿಸಾಕ್ರಿ. Don't click there. ಅದನ್ನ ಕ್ಲಿಕ್ ಮಾಡಬೇಡ್ರಿ. Many of you who are using computers, you don't realize this is the way the devil is destroying your mind so that it will not be useful to God. ನೀವು ಯಾರೆಲ್ಲ ಕಂಪ್ಯೂಟರ್ನ ಉಪಯೋಗಿಸ್ತಾ ಇದಿರಲ್ಲ, ನೀವು ಗ್ರಹಿಸಿಕೊಳ್ಳುವುದಿಲ್ಲ, ಈ ರೀತಿಯಾಗಿ ಸೈತಾನನು ನಿಮ್ಮ ಮನಸ್ಸನ್ನು ಕೆಡಿಸುತ್ತಾನೆ ಮತ್ತು ನಾಶಪಡಿಸುತ್ತಾನೆ. ಹಾಗಾದಾಗ ಆ ಮನಸ್ಸು ದೇವರಿಗೆ ಉಪಯೋಗಕ್ಕಾಗಿ ಬರುವುದಿಲ್ಲ. And it's all done so much in secret that you can come to the meeting and look like a holy person there.
God's not fooled and the devil has a big laugh. ನೀವು ಈ ರೀತಿಯಾಗೆಲ್ಲ ರಹಸ್ಯವಾಗಿ ಮಾಡಿ ಸಭೆಗೆ ಬಂದು ಪವಿತ್ರರಂತೆ ಕಾಣಿಸಿಕೊಂಡ್ರೂ ಕೂಡ ದೇವರು ಮೂಢನಲ್ಲ, ಆದರೆ ಸೈತಾನನು ದೊಡ್ಡ ಖುಷಿ ಪಡ್ತಾನೆ. Be careful. I know it's a very strong temptation for young people. ಎಚ್ಚರಿಕೆಯಿಂದ ಇರಿ, ನನಗೆ ಗೊತ್ತಿದೆ ಯೌವನಸ್ಥರಿಗೆ ಇದೊಂದು ಬಹಳ ಬಲವಾದಂತ ಶೋಧನೆ ಎಂಬುದಾಗಿ. Curiosity. Young people are curious. I want to know, but there are certain things it's not good for you to know at your age. ಯೌವನಸ್ಥರಿಗೆ ಒಂದು ಕುತೂಹಲ ಅನ್ನುವಂಥದ್ದಿರುತ್ತೆ. ನಾನು ಅದನ್ನು ತಿಳಿದುಕೊಳ್ಳಬೇಕು ಅಂತ. ನಾನು ಹೇಳಕ್ ಇಷ್ಟಪಡ್ತೀನಿ, ನೀವಿರುವಂತ ವಯಸ್ಸಿಗೆ ಅದನ್ನ ತಿಳಿದುಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ. Some things it's good for you to know when you get married, not before that. ನೀವು ಮದುವೆ ಆದಾಗ ಏನಾದರೂ ಒಂದು ತಿಳಿದುಕೊಳ್ಳೋದು ಒಳ್ಳೆಯದು, ಅದಕ್ಕಿಂತ ಮೊದಲು ಅದು ಒಳ್ಳೆಯದಲ್ಲ. And that curiosity is what the devil makes you, feeds you with and destroys you. You must hate it. ಆ ಕುತೂಹಲದಿಂದ ಸೈತಾನನು ನಿಮಗೆ ಪೋಷಿಸುತ್ತಾನೆ, ಅದು ನಿಮ್ಮನ್ನ ನಾಶಪಡಿಸುತ್ತದೆ. ಅದಕ್ಕಾಗಿ ನೀವು ಅದನ್ನ ಹಾಗೆ ಮಾಡಬೇಕು. I've heard of cases of believers who were slaves to internet pornography, destroyed their marriages. ನಾನು ಕೆಲವು ಪ್ರಕರಣಗಳನ್ನ ಕೇಳಿಸ್ಕೊಂಡಿದ್ದೀನಿ. ಕೆಲವು ವಿಶ್ವಾಸಿಗಳು ಈ ಒಂದು ಇಂಟರ್ನೆಟ್ ಲೈಂಗಿಕತೆಯ ವಿಷಯಗಳಿಗೆ ಅಂಟಿಕೊಂಡಿರ್ತಾರೆ, ತಮ್ಮ ಮದುವೆ ಜೀವಿತವನ್ನ ಅದರಿಂದ ಹಾಳು ಮಾಡಿಕೊಂಡಿರ್ತಾರೆ. And they ended up in divorce. ಅವರು ವಿಚ್ಛೇದನದಲ್ಲಿ ಕೊನೆಗಂಡಿರುತ್ತಾರೆ. Don't think that getting married will eliminate internet pornography from your life. ಯೋಚಿಸಬೇಡ್ರಿ, ಮದುವೆ ಆದ ಮಾತ್ರಕ್ಕೆ ನಿಮ್ಮ ಜೀವಿತದಿಂದ ಈ ಒಂದು ಇಂಟರ್ನೆಟ್ ಲೈಂಗಿಕತೆಯ ವಿಷಯಗಳು ತೆಗೆದು ಹಾಕಲ್ಪಡುತ್ತವೆ ಎಂಬುದಾಗಿ. You'll still watch it even after you're married if you don't get rid of it before. ನೀವು ಅದರಿಂದ ಮೊದಲೇ ಹೊರಗೆ ಬರಲಿಲ್ಲ ಅಂದ್ರೆ ಮದುವೆ ಆದ ನಂತರ ಕೂಡ ಅದನ್ನ ನೋಡ್ತಿರ್ತೀರಿ. Fight it and say, I'm going to have nothing to do with it in my life. Absolute zero. ಅದರ ಬಗ್ಗೆ ಹೋರಾಡ್ರಿ, ಅದರಿಂದ ನನಗೇನು ಆಗ್ಬೇಕಾಗಿಲ್ಲ ಅಂತ ಹೇಳ್ರಿ. ಅದರಿಂದ ನಿಶ್ಚಯವಾಗಿ ಶೂನ್ಯವೇ ಗತಿ. Nothing, never. I will not click on that. ಇಲ್ಲ, ಯಾವತ್ತೂ ಕೂಡ ನಾನು ಅದಕ್ಕೆ ಹೋಗಿ ಕ್ಲಿಕ್ ಮಾಡುವುದಿಲ್ಲ ಅಂತ ಹೇಳ್ರಿ. I will not go to that site. I know it's filthy. ಅದು ಹೊಲಸು ಅಂತ ಗೊತ್ತಿದೆ, ಅದ್ರ ಕಡೆ ನಾನು ಹೋಗಿ ನೋಡೋದಿಲ್ಲ ಅಂತ ಹೇಳುವವರಾಗಿರ್ರಿ. All this junk mail. I get a lot of junk mail. I wipe it out as soon as I know it's from somebody I don't know. Wiped out. ಈಗ ನಮ್ಮ ಮೇಲ್ಗಳಲ್ಲಿ ಜಂಕ್ ಮೇಲ್ಗಳು ಅಂತ ಬರ್ತವೆ. ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರೋರಿಂದ ಬರುವಂತ ಜಂಕ್ ಮೇಲ್ಗಳು. ನಾನು ಅದನ್ನ ನೋಡಿದ ತಕ್ಷಣ ಬೇಗ ಅದನ್ನ ತೆಗೆದು ಹಾಕಿ ಬಿಡ್ತೀನಿ. Click here. I want to meet you. I don't want to meet you. Sorry. No, I don't want it. ಅಲ್ಲಿ ಈ ರೀತಿಯಾಗಿ ಕೇಳ್ತಿರತ್ತೆ, ಇಲ್ಲಿ ಕ್ಲಿಕ್ ಮಾಡು, ನಾನು ನಿನ್ನನ್ನ ಭೇಟಿ ಆಗಬೇಕು ಅಂತ. ನಾನು ಹೇಳ್ತೀನಿ, ಕ್ಷಮೆ ಇರಲಿ, ನನಗದು ಬೇಕಾಗಿಲ್ಲ ಅಂತ. Please remember that. ದಯಮಾಡಿ ಇದನ್ನ ನೆನಪಿಡ್ರಿ. Be very careful, because I tell you, this is the way the devil's destroying fine young people who could be prophets of God. ದೇವರ ಪ್ರವಾದಿಯಾಗಬೇಕಿರುವ ಎಷ್ಟೋ ಯುವಕರನ್ನ ಅಂದ್ರೆ ಯೌವನಸ್ಥರನ್ನ ಸೈತಾನನು ನಾಶ ಮಾಡಿಬಿಡ್ತಾನೆ. ಇದರ ಕುರಿತಾಗಿ ಬಹಳ ಎಚ್ಚರಿಕೆಯಾಗಿರ್ರಿ ಯೌವನಸ್ಥರೇ. Determine that you will have nothing to do with impurity in your life. ಅಶುದ್ಧತ್ವದೊಟ್ಟಿಗೆ ನನ್ನ ಕೆಲಸ ಏನೂ ಇಲ್ಲ ಎಂಬುದಾಗಿ ನಿರ್ಧಾರ ಮಾಡಿಕೊಳ್ಳ್ರಿ. The knowledge of evil is not wisdom. ತಿಳುವಳಿಕೆ ಕೆಟ್ಟದ್ದರ ಕುರಿತಾಗಿ ಅದು ಜ್ಞಾನವಲ್ಲ. Kill your curiosity for such things. If you value your own life. ನೀವು ನಿಮ್ಮ ಜೀವಿತವನ್ನ ಮೌಲ್ಯವೆಂದು ಎಣಿಸಬೇಕಾದ್ರೆ ಇಂತಹ ಸಂಗತಿಗಳ ಕುರಿತಾಗಿ ಇರುವಂತ ಕುತೂಹಲಗಳನ್ನ ಮೊದಲು ಕೊಂದು ಹಾಕ್ರಿ. Internet pornography can finally even lead a man to hell. ಇಂಟರ್ನೆಟ್ ಫೋನೋಗ್ರಫಿಯು ಅಂದರೆ ಲೈಂಗಿಕ ವಿಷಯಗಳು ಮನುಷ್ಯನನ್ನ ನರಕಕ್ಕೆ ಕಳುಹಿಸಲು ಸಾಮರ್ಥ್ಯ ಹೊಂದಿದೆ. Despite all the praise and worship meetings he goes to, ಆತನು ಎಲ್ಲ ಆರಾಧನಾ ಸ್ತುತಿ ಕೂಟಕ್ಕೆ ಹೋದ್ರೂ ಕೂಡ, because all unclean spirits come from hell. ಯಾಕಂದ್ರೆ ಎಲ್ಲಾ ಅಶುದ್ಧ ಆತ್ಮಗಳು ಬರುವಂತದ್ದು ನರಕದಿಂದಲೇ. And the whole internet is flooded with unclean spirits. ಇಡೀ ಇಂಟರ್ನೆಟ್ ಅಶುದ್ಧಾತ್ಮಗಳಿಂದ ತುಂಬಿ ಹೋಗಿದೆ, ಅಂದರೆ ಅದರದ್ದೇ ಹಾವಳಿ ಆಗಿಬಿಟ್ಟಿದೆ. They know this is the maximum way people can make money. ಅವುಗಳಿಗೆ ಗೊತ್ತಿದೆ ಜನರು ಇದ್ರ ಮುಖಾಂತರನೇ ಹೆಚ್ಚು ಹಣ ಮಾಡಬಲ್ಲರು ಎಂಬುದಾಗಿ. And they are dragging people into hell. ಆ ಅಶುದ್ಧಾತ್ಮಗಳು ಜನರನ್ನ ನರಕಕ್ಕೆ ಎಳೆದುಕೊಳ್ಳುತ್ತಿವೆ. Fight impurity with all your life. ಅಶುದ್ಧತ್ವದ ವಿರುದ್ಧವಾಗಿ ನಿಮ್ಮ ಜೀವಿತದಲ್ಲಿ ಹೋರಾಡುವವರಾಗಿರ್ರಿ.